ಹಾಯ್ ಇದು ಶಿವರಾತ್ರಿ ಹಬ್ಬದ ದಿನದ ಮಿನಿ ವ್ಲಾಗ್. ನಮ್ಮ ಮನೇಲಿ ಉಪವಾಸ ಎಲ್ಲ ಮಾಡಿ ಪೂಜೆ ಮಾಡಲ್ಲ, ನಾವು ಮಾಮೂಲಿಯಾಗಿ ಪೂಜೆ ಮಾಡೋದು. ಇನ್ನು ಬೆಳ್ಳಿ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮೊದಲು ಒಂದು ಪಾತ್ರೆಗೆ ಬಿಸಿನೀರಿಟ್ಟು ಅದಕ್ಕೆ ಅಲ್ಯೂಮಿನಿಯಂ ಫಾಯಿಲ್ ಹಾಕಿ ಬೇಕಿಂಗ್ ಪೌಡರ್ನ ಹಾಕಿ ಕುದೀತಾ ಇರಬೇಕಾದ್ರೆ ಬೆಳ್ಳಿ ಸಾಮಗ್ರಿಗಳನ್ನೆಲ್ಲ ಹಾಕಿ ಒಂದು 5 ನಿಮಿಷ ಕುದಿಸ್ಕೊಂಡು ಬಿಡ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಕ್ಲೀನ್ ಮಾಡ್ಕೊಬೋದು, ಟೈಮ್ ಕೂಡ ಸೇವ್ ಆಗುತ್ತೆ. ಇನ್ನು ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕಿ ನೀಟಾಗಿ ತೊಳೆದ್ಬಿಟ್ಟು ಕಾಟನ್ ಬಟ್ಟೆಲಿ ಒರೆಸೆತ್ತಿಟ್ಕೊಂಡು ಬಿಡ್ತೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಇನ್ನು ಇವತ್ತಿನ ತಿಂಡಿಗೆ ಅಪ್ಪು ನನಗೆ ಮಿಲೆಕ್ಸ್ ಚೂರ್ಣಂನ ಬಳಸಿ ಮಾಲ್ಟ್ನ ಮಾಡಿಕೊಟ್ಟಿದ್ರು. ನನಗೆ ಇದ್ರ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ. ಅದಲ್ಲದೆ ಇದರಲ್ಲಿ 9 ತರಹದ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್ ಮತ್ತು ಸೀಡ್ಸ್ಗಳನ್ನೆಲ್ಲ ಹಾಕಿ ಮಾಡಿರ್ತಾರೆ. ಹಾಗೆ ಈ ಮಿಲೆಕ್ಸ್ ಅಲ್ಲಿ ಮುಖ್ಯವಾಗಿ ಒಂದು ಆರೋಗ್ಯಮೃತ ಚೂರ್ಣನ ಕೊಟ್ಟಿರ್ತಾರೆ. ನಾವು ಇದನ್ನ ಪ್ರತಿದಿನ ಕುಡಿಯೋದ್ರಿಂದ ಅಸಿಡಿಟಿ, ನಿಶಕ್ತಿ, PCOD ಸಮಸ್ಯೆ ಕಡಿಮೆ ಆಗುತ್ತೆ. ಹಾಗೆ ನಂತರ ಪ್ರೆಗ್ನೆಂಟ್ ಲೇಡೀಸ್ಗಂತೂ ಬೆಳಗಿನ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ತೀನಿ. ಇನ್ನು ಈ ಮಿಲೆಕ್ಸ್ ಚೂರ್ಣ ಬಂದು 100% ನ್ಯಾಚುರಲ್ ಆರ್ಗಾನಿಕ್ ಮಿಲೆಕ್ಸ್ ಆಗಿರುತ್ತೆ. ನಿಮ್ಗೇನಾದ್ರೂ ಬೇಕು ಅನ್ನೋಂಗಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ನೀವು ಆರ್ಡರ್ ಮಾಡ್ಕೊಳ್ಳಿ. ಇನ್ನು ಹಬ್ಬಕ್ಕೆ ಅಂತೇಳಿ ಆಂಟಿ ಮನೆಯಿಂದ ತಂಬಿಟ್ಟೆಲ್ಲ ಕೊಟ್ಟು ಕಳಿಸಿದ್ರು. ನಾನು ಕೂಡ ಏನಾದರೂ ಸ್ವೀಟ್ ಮಾಡಿಬಿಡೋಣ ಅಂತ ಬಾಳೆಹಣ್ಣ ಬಳಸ್ಕೊಂಡು ಒಂದು ಸ್ವೀಟ್ನ ಮಾಡಿದ್ದೆ. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಶಾಪ್ಗೂ ಕೂಡ ಹೋದೋ. ಹಾಗೆ ಸುಮಾರು ಜನ ನೀವು ಶಾಪ್ನ ಕ್ಲೋಸ್ ಮಾಡಿಬಿಟ್ರಾ ಅಂತ ಕೇಳ್ತಿದ್ರಿ. ಅದ್ರ ಬಗ್ಗೆ ನಾನು ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ.